ನಮಸ್ತೆ ಎಲ್ಲ ರೈತ ಬಾಂಧವರಿಗೆ. ಮತ್ತೊಂದು ನನ್ನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಇವತ್ತಿಗೆ ಕಂಪ್ಲೀಟಾಗಿ 26 ಡೇಸ್ ಆಯಿತು ಈ ಒಂದು ಕಬ್ಬು ನಾಟಿ ಮಾಡಿ. ಆ್ಯಂಡ್ ನೀವು ನೋಡ್ಬೋದು, ತುಂಬ ಚೆನ್ನಾಗಿ ನಾಟಿ ಆಗಿದೆ, ನೋಡ್ಬೋದು. ನೋಡ್ತಾ ಇದ್ದೀರಿ, ಕಬ್ಬು ಅದ್ಭುತವಾಗಿ ಬಂದಿದೆ ಆ್ಯಂಡ್ ತುಂಬ ಚೆನ್ನಾಗಿ ಬೇರನ್ನು ಬಿಡ್ತಾ ಇದೆ, ನೋಡ್ಬೋದು. ತುಂಬ ಸೂಪರಾಗಿ ಮೊಳಕೆ ಹೊಡಿತಾ ಇದೆ, ತುಂಬ ಚೆನ್ನಾಗಿ ಈ ಒಂದು ಕಬ್ಬನ್ನು ಮೇಲೆ ಬರ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಡೆಫಿನೆಟ್ಲಿ ಪ್ರತಿಯೊಬ್ಬರು ಸಾವಯವ ಗೊಬ್ಬರವನ್ನು ಬಳಸಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಣ್ಣಿನ ಫಲವತ್ತತೆಯನ್ನು ಕಾಪಾಡೋಣ. ಹಾಗಾಗಿ ನಾವು ಎಷ್ಟು ಸಾವಯವ ಗೊಬ್ಬರನ ಬಳಸ್ಕೊತಾ ಹೋಗ್ತೀವಿ ಅಷ್ಟು ಆರೋಗ್ಯವಾಗಿರುವಂಥ ಆಹಾರ ಸಿಗ್ತಾ ಹೋಗುತ್ತೆ. ಹಾಗಾಗಿ ನಾನು ಎಲ್ಲ ರೈತ ಬಾಂಧವರಲ್ಲಿ ಕೇಳ್ಕೋದು ಇಷ್ಟೇ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಾಸಾಯನಿಕನ ಕಡಿಮೆಗೊಳಿಸೋಣ. ಹಾಗಾಗಿ ಪ್ರತಿಯೊಬ್ಬರ ರೈತ ಬಾಂಧವರು ರಾಸಾಯನಿಕ ಕಡಿಮೆ ಮಾಡಿ, ಅಷ್ಟೇ ನಾನು ಕೇಳ್ತಾ ಇರೋದು. ಆ್ಯಂಡ್ ತುಂಬ ಖುಷಿ ಆಗ್ತಾಯಿದೆ. ಇಲ್ಲಿಂದ ಅಲ್ಲಿವರೆಗೂ 1 ಎಕರೆ ಕಂಪ್ಲೀಟಾಗಿ ನಾವು 26 ಡೇಸ್ ಕಂಪ್ಲೀಟ್ ಆಗಿದೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋ ಮುಂದಿನ ದಿನಗಳಲ್ಲಿ ಸಿಗುತ್ತೆ. ಹಾಗಾಗಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲನೂ ನೀವು ಕೃಷಿ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಹಾಗೆ ಹೆಚ್ಚಾಗಿ ಈ ಒಂದು ಚಾನಲಲ್ಲಿ ನಿಮಗೆ ಸಾವಯವ ಗೊಬ್ಬರದ ಬಗ್ಗೆನೇ ಸಿಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ರೈತ ಬಾಂಧವರಲ್ಲಿ ನಾನು ನನ್ನ ಚಾನಲಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಒಬ್ಬ ರೈತರಿಗೆ ಒಂದು ಕಡಿಮೆ ಖರ್ಚಿನಲ್ಲಿ ಒಂದು ಯಾವ ರೀತಿ ನಾವು ಇಳುವರಿನ ತೆಗಿಬಹುದು, ಆ್ಯಂಡ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಕೆಮಿಕಲ್ ಅಂಗಡಿಗಳಿಗೆ ನಾವು ಹೋಗೋದು ಬೇಡ. ಆ ಒಂದು ವಿಚಾರವನ್ನು ಇಟ್ಕೊಂಡು ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬ ರೈತ ಬಂದು ತಲುಪಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಹಾಗಾಗಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ನೀವು ನೋಡ್ಬೋದು. ತುಂಬ ಖುಷಿ ಆಗ್ತಾಯಿದೆ, ನೋಡ್ಬೋದು. ಆಫ್ಟರ್ 26 ಡೇಸ್ ಕಂಪ್ಲೀಟ್. 5ನೇ ತಾರೀಕು ನಾಟಿ ಮಾಡಿದ್ದು, ಇವತ್ತು 30ನೇ ತಾರೀಕು. ತುಂಬ ಚೆನ್ನಾಗಿ ಬಂದಿದೆ. ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಆ ವಿಡಿಯೋನು ನೋಡ್ಕೊಂಬನ್ನಿ. ಆ ದಿನವೂ ಕೂಡ ನಾಟಿ ಮಾಡಿದ್ದು ನಾನು ವಿಡಿಯೋ ಹಾಕಿದ್ದೀನಿ, ಅದನ್ನು ವಿಡಿಯೋ ಕೂಡ ನೋಡ್ಕೊಂಬನ್ನಿ. ಮತ್ತು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋನ ಎಲ್ಲ ರೈತ ಬಂಧುಗಳು ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಹೊಲದಲ್ಲಿ ಕೂಡ ಯಾವ ಕಬ್ಬಿನ ತಳಿ ಬೆಳೀತಾ ಇದ್ದೀರಿ, ಅದು ಹಂತವಾಗಿ ಯಾವ ಗೊಬ್ಬರವನ್ನು ಕೊಡ್ತಾ ಇದ್ದೀರಿ, ನೀವು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.